ಹಾಯ್ ಸ್ಟೂಡೆಂಟ್ಸ್, ಇಂದಿನ ತರಗತಿಯಲ್ಲಿ ನಾವು 7ನೇ ತರಗತಿಯ ಅಧ್ಯಾಯ 4 ಅಕ್ಷರ ಸಂಖ್ಯೆಗಳ ಉಕ್ತಿಗಳು, ಅದರಲ್ಲಿ ಪುಟ ಸಂಖ್ಯೆ 111ರ ಎಲ್ಲ ಲೆಕ್ಕಗಳನ್ನು ಬಿಡಿಸುತ್ತಾ ಹೋಗೋಣ. ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಮೊದಲನೆಯ ಪ್ರಶ್ನೆ, ಒಂದು ಪ್ಲೇಟ್ ಜೋಳದ ರೊಟ್ಟಿಯ ಬೆಲೆ 30 ಮತ್ತು ಒಂದು ಪ್ಲೇಟ್ ಪಲಾವ್ ಬೆಲೆ 20. ಒಂದು ದಿನ X ಪ್ಲೇಟ್ ಜೋಳದ ರೊಟ್ಟಿ ಮತ್ತು Y ಪ್ಲೇಟ್ ಪಲಾವ್ ಬೇಡಿಕೆ ಸಲ್ಲಿಸಿದರೆ ಯಾವ ಬೀಜೋಕ್ತಿ ಆ ದಿನದ ಗಳಿಕೆ ವಿವರಿಸುತ್ತದೆ? ನೀವು ನೋಡಬಹುದು, ಪ್ರಶ್ನೆಯಲ್ಲಿ ಹೇಳಿದ್ದಾರೆ ಜೋಳದ ರೊಟ್ಟಿಯ ಬೆಲೆ ಎಷ್ಟಾಗಿದೆ? 30 ರೂಪಾಯಿ ಮತ್ತು ಪಲಾವ್ನ ಬೆಲೆ ಎಷ್ಟಾಗಿದೆ? 20 ರೂಪಾಯಿ. ಒಂದು ದಿನದಲ್ಲಿ X ಪ್ಲೇಟ್ಗಳ ಜೋಳದ ರೊಟ್ಟಿ ಮಾರಾಟವಾಗಿವೆ ಮತ್ತು Y ಪ್ಲೇಟ್ಗಳ ಪಲಾವ್ನ ಬೆಲೆ ಪಲಾವ್ ಮಾರಾಟವಾಗಿದೆ. ಹಾಗಾದರೆ ನಾವು ಅದರ ಬೀಜೋಕ್ತಿಯನ್ನು ಬರೆಯಬೇಕಾಗಿದೆ. ನೀವು ಇಲ್ಲಿ ನೋಡ್ಬೋದು, ಜೋಳದ ರೊಟ್ಟಿಯ ಬೆಲೆ ಎಷ್ಟಂತ ಕೊಟ್ಟಿದ್ದಾರೆ? 30 ಮತ್ತು ಪಲಾವ್ನ ಬೆಲೆ ಎಷ್ಟಂತ ಕೊಟ್ಟಿದ್ದಾರೆ? 20. ಜೋಳದ ರೊಟ್ಟಿಯ ಬೆಲೆ 30, ಪಲಾವ್ನ ಬೆಲೆ 20 ರೂಪಾಯಿ. ಒಂದು ದಿನ ಎಷ್ಟು ಪ್ಲೇಟ್ ಜೋಳದ ರೊಟ್ಟಿ ಮಾರಾಟವಾಗಿದೆ ಅಂತ ಕೊಟ್ಟಿದ್ದಾರೆ? X ಅಂತಂದರೆ 30X. ಮತ್ತು ಎಷ್ಟು ಪಲಾವ್ಗಳು ಮಾರಾಟವಾಗಿವೆ? ಎಷ್ಟು ಪ್ಲೇಟ್ ಪಲಾವ್ಗಳು? Y ಪ್ಲೇಟ್ ಪಲಾವ್ಗಳು ಮಾರಾಟವಾಗಿವೆ ಅಂತಂದರೆ 20Y. ಬೀಜೋಕ್ತಿ ಏನಾಗುತ್ತದೆ? ಆ ದಿನದ ಗಳಿಕೆ ತಿಳಿಸಿ ಅಂತ ಹೇಳಿದ್ದಾರೆ. ಅಂತಂದರೆ ಒಟ್ಟು ಗಳಿಕೆ ಎಷ್ಟಾಗುತ್ತದೆ? 30X ಪ್ಲಸ್ 20Y. ಇದು ಬೀಜೋಕ್ತಿ. ಎರಡನೇ ಪ್ರಶ್ನೆ, ಸ್ವತಂತ್ರದ ದಿನ ಪುಷ್ಪಿತ 2 ವಿಧಗಳ ಹೂಗಳನ್ನು ಮಾರುತ್ತಾಳೆ. P ಗ್ರಾಹಕರು ಸಂಪಿಗೆಯನ್ನು ಮಾತ್ರ ಹಾಗೂ Q ಗ್ರಾಹಕರು ಚೆಂಡು ಹೂಗಳನ್ನು ಮಾತ್ರ ಕೊಂಡುಕೊಂಡರು ಮತ್ತು R ಗ್ರಾಹಕರು ಎರಡನ್ನೂ ಕೊಂಡುಕೊಂಡರು. ಅದೇ ದಿನ ಅವಳು ಪ್ರತಿ ಗ್ರಾಹಕರಿಗೂ ಒಂದು ಪುಟ್ಟ ರಾಷ್ಟ್ರಧ್ವಜ ನೀಡಿದಳು. ಅವಳು ಆ ದಿನ ಗ್ರಾಹಕರಿಗೆ ಎಷ್ಟು ಧ್ವಜಗಳನ್ನು ಕೊಟ್ಟಳು ಅಂತ ಪ್ರಶ್ನೆ ಇದೆ. ನೀವು ನೋಡ್ಬೋದು, ಸ್ವತಂತ್ರ ದಿನದಲ್ಲಿ ಪುಷ್ಪಿತ ಏನನ್ನು ಮಾರುತ್ತಿದ್ದಾಳೆ? 2 ವಿಧದ ಹೂಗಳನ್ನು ಮಾರುತ್ತಿದ್ದಾಳೆ. ಅವು ಯಾವ್ಯಾವ ಹೂಗಳು? ಸಂಪಿಗೆ ಮತ್ತು ಚೆಂಡು ಹೂಗಳು. ಅದರಲ್ಲಿ P ಗ್ರಾಹಕರು ಯಾವ ಹೂಗಳನ್ನು ಕೊಂಡುಕೊಂಡಿದ್ದಾರೆ? ಸಂಪಿಗೆ. Q ಗ್ರಾಹಕರು ಚೆಂಡು ಹೂಗಳು ಮತ್ತು R ಎಂಬ ಗ್ರಾಹಕರು ಎರಡನ್ನು ಅಂತಂದರೆ ಸಂಪಿಗೆ ಮತ್ತು ಚೆಂಡು ಹೂಗಳನ್ನು ಕೊಂಡುಕೊಂಡಿದ್ದಾರೆ. ಅದೇ ದಿನ ಅವರು ಪುಷ್ಪಿತ ಏನು ಮಾಡಿದ್ದಾಳೆ? ಅದೇ ದಿನ ಎಲ್ಲ ಗ್ರಾಹಕರಿಗೆ ಒಂದು ರಾಷ್ಟ್ರಧ್ವಜವನ್ನು ಕೊಟ್ಟಿದ್ದಾಳೆ. ಹಾಗಾದರೆ ನಾವು ಎಷ್ಟು ರಾಷ್ಟ್ರಧ್ವಜಗಳನ್ನು ಅವಳು ಕೊಟ್ಟಳು ಅಂತ ಕಂಡುಹಿಡಿಯಬೇಕಾಗಿದೆ. ಸಂಪಿಗೆ ಹೂಗಳನ್ನು ಎಷ್ಟು ಜನ ಕೊಂಡಿದ್ದಾರೆ? P ಗ್ರಾಹಕರು ಸಂಪಿಗೆ ಹೂಗಳನ್ನು ಕೊಂಡುಕೊಂಡಿದ್ದಾರೆ. Q ಗ್ರಾಹಕರು ಚೆಂಡು ಹೂಗಳನ್ನು ಮತ್ತು 2 ಹೂಗಳನ್ನು ಅಂತಂದರೆ ಯಾವ ಅಕ್ಷರ, ಯಾವ ಬೀಜೋಕ್ತಿ? R. ಯಾವ ಲೆಟರಿಂದ ಸೂಚಿಸ್ತೇವೆ? R. ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. P ಗ್ರಾಹಕರು ಈ ಹೂಗಳನ್ನು ಕೊಂಡಿದ್ದಾರೆ ಮತ್ತು Q ಗ್ರಾಹಕರು ಈ ಹೂಗಳನ್ನು, R ಗ್ರಾಹಕರು ಎರಡನ್ನು. ಹಾಗಾದರೆ ನಾವು ಎಷ್ಟು ರಾಷ್ಟ್ರಧ್ವಜಗಳು ಮಾರಾಟವಾಗಿವೆ ಅಂತಂದು ಕಂಡುಹಿಡಿಯಬೇಕಾಗಿದೆ. ಬೀಜೋಕ್ತಿ ಏನಾಗುತ್ತದೆ? P ಪ್ಲಸ್ Q ಪ್ಲಸ್ R. ಇದು ಬೀಜೋಕ್ತಿ. 3ನೇ ಪ್ರಶ್ನೆ ನೋಡ್ರಿ. ಒಂದು ಬಸವನ ಹುಳು ಆಳವಾದ ಬಾವಿಯ ಗೋಡೆ ಹತ್ತಲು ಪ್ರಯತ್ನಿಸುತ್ತಿದೆ. ಹಗಲಿನಲ್ಲಿ U ಸೆಂಟಿಮೀಟರ್ನಷ್ಟು ಏರುತ್ತದೆ ಹಾಗೂ ರಾತ್ರಿಯಲ್ಲಿ D ಸೆಂಟಿಮೀಟರ್ನಷ್ಟು ಜಾರುತ್ತದೆ. ಇದು 10 ಹಗಲು ಮತ್ತು 10 ರಾತ್ರಿಗಳವರೆಗೆ ನಡೆಯುತ್ತದೆ. ಒಂದು ಬಸವನ ಹುಳು ಇದೆ. ಅದು ಹಗಲಿನಲ್ಲಿ ಎಷ್ಟು ಸೆಂಟಿಮೀಟರ್ನಷ್ಟು ಏರುತ್ತದೆ? U ಸೆಂಟಿಮೀಟರ್ನಷ್ಟು ಏರುತ್ತದೆ. ಮತ್ತು ರಾತ್ರಿಯಲ್ಲಿ ಎಷ್ಟು ಸೆಂಟಿಮೀಟರ್ನಷ್ಟು ಕೆಳಗಡೆ ಇಳಿಯುತ್ತದೆ? ಅದು D ಸೆಂಟಿಮೀಟರ್ನಷ್ಟು ಅದು ಕೆಳಗಡೆ ಹುಳು ಜಾರುತ್ತಿರ್ತದೆ. ಇದು 10 ಹಗಲು ಮತ್ತು 10 ರಾತ್ರಿಗಳವರೆಗೆ ನಡೆಯುತ್ತದೆ. ಅದರಲ್ಲಿ ಈ ಪ್ರಶ್ನೆ ನೋಡ್ರಿ. ಬಸವನ ಹುಳು ತನ್ನ ಆರಂಭಿಕ ಸ್ಥಾನದಿಂದ ಎಷ್ಟು ದೂರದಲ್ಲಿದೆ ಎಂಬುದಕ್ಕೆ ಒಂದು ಬೀಜೋಕ್ತಿಯನ್ನು ಬರೆಯಿರಿ. ಇದರ ಉತ್ತರ, U ಸೆಂಟಿಮೀಟರ್ನಷ್ಟು ಬಸವನ ಹುಳು ಏರುತ್ತಿದೆ ಮತ್ತು D ಸೆಂಟಿಮೀಟರ್ನಷ್ಟು ಏರುವಾಗ ಏನಾಗುತ್ತಿದೆ? ಅದು ಬಸವನ ಹುಳು ಜಾರುತ್ತಿದೆ. U ಸೆಂಟಿಮೀಟರ್ನಷ್ಟು ಏರುತ್ತಿದೆ, D ಸೆಂಟಿಮೀಟರ್ನಷ್ಟು ಜಾರುತ್ತಿದೆ. ಬಸವನ ಹುಳುವಿನ ಚಲನೆ ಅಂತಂದರೆ U - V ಸೆಂಟಿಮೀಟರ್. ಬಸವನ ಹುಳುವಿನ ಚಲನೆ U - V ಸೆಂಟಿಮೀಟರ್. ಇದು 10 ಹಗಲು ಮತ್ತು 10 ರಾತ್ರಿಯ ಬಸವನ ಹುಳುವಿನ ಚಲನೆ ಅಂತಂದರೆ 10 × U - V ಸೆಂಟಿಮೀಟರ್. ಆದ್ದರಿಂದ ಬಸವನ ಹುಳುವಿನ ಚಲನೆ 10 × U - V ಸೆಂಟಿಮೀಟರ್.
ಅದರಲ್ಲಿ ಮೂರನೇದರಲ್ಲಿ ಬಿ ಪ್ರಶ್ನೆ, ಡಿ ಗ್ರೇಟರ್ ದೆನ್ ಯು ಆದರೆ ಬಸವನಹುಳುವಿನ ಚಲನೆಯ ಬಗ್ಗೆ ಏನನ್ನು ಹೇಳಬಹುದು? ಡಿ ಇಸ್ ಗ್ರೇಟರ್ ದೆನ್ ಯು ಅಂತಂದರೆ ಡಿ ಹೆಚ್ಚಾಗಿದೆ ಯುಕ್ಕಿಂತ ಅಂತಂದರೆ ಡಿ ಗ್ರೇಟರ್ ದೆನ್ ಯು ಅಂತಂದರೆ ಬಸವನಹುಳು ಮೇಲೆ ಹತ್ತುವುದಕ್ಕಿಂತ ಹೆಚ್ಚಾಗಿ ಕೆಳಗಡೆ ಜಾರುತ್ತಿದೆ. 4ನೇ ಪ್ರಶ್ನೆ, ರಾಧಾ ಸೈಕಲ್ ರೇಸ್ಗೆ ತಯಾರಾಗುತ್ತಿದ್ದು ಪ್ರತಿದಿನ ಅಭ್ಯಾಸ ನಡೆಸುತ್ತಿದ್ದಾಳೆ. ಮೊದಲನೇ ವಾರ ಅವಳು ಪ್ರತಿದಿನ 5 ಕಿಲೋಮೀಟರ್ ಸವಾರಿಯನ್ನು ಮಾಡುತ್ತಾಳೆ. ಪ್ರತಿ ವಾರ ಅವಳು ದೈನಂದಿನ ದೂರ Z ಕಿಲೋಮೀಟರ್ ಹೆಚ್ಚಿಸುತ್ತಾಳೆ. ರಾಧಾ 3 ವಾರಗಳ ನಂತರ ಎಷ್ಟು ಕಿಲೋಮೀಟರ್ ಸೈಕಲ್ ಸವಾರಿ ಮಾಡುತ್ತಿದ್ದಳು? ಇದು ಪ್ರಶ್ನೆಯಾಗಿದೆ. ಮೊದಲನೇ ವಾರ 5 ಕಿಲೋಮೀಟರ್, ಎರಡನೇ ವಾರ 5 ಕಿಲೋಮೀಟರ್ಗಿಂತ ಇನ್ನೂ ಜಾಸ್ತಿ 5 + Z, ಮೂರನೇ ವಾರ ಅಂತಂದರೆ 5 + Z + Z ಅಂತಂದರೆ ಎಷ್ಟು ಕಿಲೋಮೀಟರ್ ಸೈಕಲ್ ಸವಾರಿ ಮಾಡುತ್ತಿದ್ದಳು ಅಂತ ನಾವು ಕಂಡುಹಿಡಿಯಬೇಕಾಗಿದೆ. ಮೊದಲನೇ ವಾರ ನೋಡ್ರಿ, ಒಂದು ವಾರದಲ್ಲಿ ಎಷ್ಟು ದಿನಗಳಿರ್ತವೆ? 7 ದಿನಗಳು. ಎಷ್ಟು ಕಿಲೋಮೀಟರ್ ಮೊದಲನೇ ವಾರದಲ್ಲಿ? 5 ಕಿಲೋಮೀಟರ್. ಆದ್ದರಿಂದ ಮೊದಲನೇ ವಾರ ಅಂತಂದರೆ ವಾರದಲ್ಲಿ 7 ದಿನಗಳು, 7 × 5, 7 = 35 ಕಿಲೋಮೀಟರ್. ಎರಡನೇ ವಾರ ಅಂತಂದರೆ 7 × 5 + 5 ನೋಡ್ರಿ, ಎರಡನೇ ವಾರ 7 × 5 = 35 ಪ್ಲಸ್ 7 × Z 7Z. ಮೂರನೇ ವಾರ ನೋಡ್ರಿ 7 × 5 + Z + Z. ವೇಗವನ್ನು ಪ್ರತಿ ವಾರ ಏನು ಮಾಡ್ತಾ ಇದ್ದಾಳೆ? Z ಹೆಚ್ಚಿಸುತ್ತಾ ಇದ್ದಾಳೆ. ವೇಗ ಅಲ್ಲ, ಕಿಲೋಮೀಟರನ್ನು ಹೆಚ್ಚಿಸುತ್ತಿದ್ದಾಳೆ. ಆದ್ದರಿಂದ 7 × 5 = 35 ಪ್ಲಸ್ Z + Z 2Z. 7 × 14 Z. ನೀವು ನೋಡ್ಬೋದು Z + Z ಎಷ್ಟಾಗುತ್ತದೆ? 2Z ಆಗುತ್ತದೆ. ಇದನ್ನು 7ರಿಂದ ಗುಣಿಸಿದಾಗ 7 2 14 Zಗೆ Z. ಆದ್ದರಿಂದ 35 + 14 Z. 3 ವಾರಗಳ ನಂತರ ನೋಡ್ರಿ, 3 ವಾರಗಳ ನಂತರ ಅಂತಂದರೆ ಒಟ್ಟನ್ನು ನಾವು ಇದನ್ನು ಕೂಡಿಸ್ಕೊಳ್ಬೇಕು. 35, ಎರಡನೇ ವಾರ ಎಷ್ಟಾಗಿದೆ? 35 + 7Z ಪ್ಲಸ್ ಮೂರನೇ ವಾರ 35 + 14 Z. 3 ವಾರಗಳ ನಂತರ 35 + 35 + 35 ಕೂಡಿಸಿದರೆ 105 ಪ್ಲಸ್ 7 + 14 21 Z ಅಂತಂದರೆ 3 ವಾರಗಳ ನಂತಂದರೆ 105 + 21 Z ಕಿಲೋಮೀಟರ್ಸ್. 5ನೇ ಪ್ರಶ್ನೆ, ಚಿತ್ರದಲ್ಲಿ W+2 ಹೇಗೆ 4W + 20 ಆಗುತ್ತದೆ? ಗಮನಿಸಿ, ಉಳಿದ ಬೀಜೋಕ್ತಿಗಳನ್ನು ಬರೆಯಿರಿ. ಇಲ್ಲಿ ನಿಮಗೆ ಈ ಥರ ಚಿತ್ರವನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ಬಾಕ್ಸ್ಗಳನ್ನು ಫಿಲ್ ಮಾಡಬೇಕು. ಯಾವ ಥರ ಅಂತ ನೋಡ್ರಿ. ಮೊದಲನೇದಾಗಿ ಇದು W, 3 + 2 5, W + 5. ಇದಕ್ಕೆ ನಾವು ಇದರಿಂದ 4ರಿಂದ ಗುಣಿಸ್ಕೊಳ್ಬೇಕು. W + 5ರಿಂದ 4ಕ್ಕೆ 4 × W 4W ಪ್ಲಸ್ 4 × 5 = 20, 4W + 20. ಇದಕ್ಕೆ ನೋಡ್ರಿ W 2 + 3 5, W + 5. ಇದಕ್ಕೆ ನಾವು 4ರಿಂದ ಗುಣಿಸ್ಕೊಳ್ಬೇಕು. 4 × W 4W ಪ್ಲಸ್ 5 4 20, 4W + 20. ಈ ಕಡೆ ನೋಡ್ರಿ ಇದೇ ಥರ ನಾವು ಮಾಡಬೇಕಾಗ್ತದೆ. W 2ರಲ್ಲಿ 8 ಕಳೆದರೆ -6 ಅಂತಂದರೆ W -6. ಇದಕ್ಕೆ ನಾವು 3ರಿಂದ ಗುಣಿಸಿ ಬರಬೇಕು. W 3 × W 3W ಮೈನಸ್ ಇದೆ, ಮೈನಸ್ 3 3 9, 3W - 9. ನೋಡ್ರಿ W ಗುಣಕಾರದ ಚಿಹ್ನೆ ಇಲ್ಲ, ಆದ್ದರಿಂದ ನಾವು 4ರಿಂದ W ಗುಣಿಸೋಕೆ ಬರುವುದಿಲ್ಲ. W ಹಾಗೆ ಹೇಳ್ಬೇಕು ನಾವು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತದೆ. 6 - 4 -10, W -10. 6ನೆಯ ಪ್ರಶ್ನೆ, ಒಂದು ಸ್ಥಳೀಯ ರೈಲು ಯಹಪೂರ್ನಿಂದ ವಹಪೂರ್ವರೆಗಿನ ದಾರಿಯಲ್ಲಿನ ಸಮಾನ ಅಂತರದಲ್ಲಿರುವ 3 ನಿಲ್ದಾಣಗಳಲ್ಲಿ ನಿಲುಗಡೆಯಾಗುತ್ತದೆ. ಒಂದು ನಿಲ್ದಾಣದಿಂದ ಇನ್ನೊಂದು ನಿಲ್ದಾಣಕ್ಕೆ ಪ್ರಯಾಣಿಸಲು ತೆಗೆದುಕೊಳ್ಳುವ ಸಮಯ ನಿಮಿಷಗಳಲ್ಲಿ ಒಂದೇ ಆಗಿರುತ್ತದೆ ಹಾಗೂ ಅದನ್ನು T-ಯಿಂದ ಸೂಚಿಸಲಾಗುತ್ತದೆ. 3 ನಿಲ್ದಾಣಗಳಲ್ಲಿ ರೈಲು ತಲಾ 2 ನಿಮಿಷ ನಿಲ್ಲುತ್ತದೆ.
ಒಂದು ರೈಲಿದೆ, ಅದು ಯಹಪುರ್ನಿಂದ ವಹಪುರ್ವರೆಗೆ ಹೋಗುತ್ತಿದೆ. ಅದರಲ್ಲಿ 3 ನಿಲ್ದಾಣಗಳಲ್ಲಿ ನಿಲುಗಡೆಯಾಗುತ್ತಿದೆ. ಸಮಯ ನಿಮಿಷಗಳಲ್ಲಿ ಒಂದೇ ಆಗಿದೆ. ಎಲ್ಲ ಕಡೆ ಒಂದೇ ಸಮಯವರೆಗೆ ನಿಲ್ಲುತ್ತಿದೆ. ಅದನ್ನು ಟಿಯಿಂದ ಸೂಚಿಸಿದ್ದಾರೆ. ರೈಲು ಪ್ರತಿ ನಿಲ್ದಾಣದಲ್ಲಿ 2 ನಿಮಿಷವರೆಗೆ ನಿಲ್ಲುತ್ತಿದೆ. ಅದರಲ್ಲಿ ಮೊದಲನೇ ಪ್ರಶ್ನೆ ನೋಡ್ರಿ. ಟಿ = 4 ಆದರೆ ಯಹಪುರ್ನಿಂದ ವಹಪುರ್ವರೆಗೆ ಪ್ರಯಾಣಿಸಲು ತೆಗೆದುಕೊಳ್ಳುವ ಸಮಯ ಎಷ್ಟು? ಒಂದು ನಿಲ್ದಾಣದಿಂದ ಮುಂದಿನ ನಿಲ್ದಾಣಕ್ಕೆ ಪ್ರಯಾಣಿಸಲು ತೆಗೆದುಕೊಳ್ಳುವ ಸಮಯ ಎಷ್ಟಂತ ಕೊಟ್ಟಿದ್ದಾರೆ? 4. ಒಟ್ಟು ಸಮಯ ಅಂತಂದರೆ ಯಹಪುರ್ನಿಂದ ವಹಪುರ್ವರೆಗೆ ಹೋಗುವಾಗ ರೈಲು 3 ಕಡೆ ನಿಲ್ಲುತ್ತದೆ. ಅದಕ್ಕೆ ಪ್ರತಿ ಸಲ ರೈಲು 2 ನಿಮಿಷ ನಿಲ್ಲುತ್ತಿದೆ. 2 + 2 + 2 ಕೂಡಿಸಿದರೆ 6 ನಿಮಿಷಗಳಾದವು. ಇದು 6 ನಿಮಿಷ. ಮತ್ತು ಇಲ್ಲಿ ಟಿ = 4 ಅಂತ ತೆಗೆದುಕೊಂಡಾಗ 4 4 4 4 + 4 8 8 + 4 12 12 + 4 16. ಒಟ್ಟು ಸಮಯ ಅಂತಂದರೆ 16 ನಿಮಿಷಗಳು ಮತ್ತು ಇಲ್ಲಿ 6 ನಿಮಿಷಗಳು. ಒಟ್ಟು ಸಮಯ 22 ನಿಮಿಷ. ಬಿ. ಯಹಪುರ್ನಿಂದ ವಹಪುರ್ವರೆಗೆ ಪ್ರಯಾಣಿಸಲು ತೆಗೆದುಕೊಳ್ಳುವ ಸಮಯವನ್ನು ಬೀಜೋಕ್ತಿಯಲ್ಲಿ ತಿಳಿಸಿ ಅಂತ ಹೇಳಿದ್ದಾರೆ. ಟಿ = 4 ಅಂತ ತೆಗೆದುಕೊಂಡಾಗ 4 × ಟಿ 4t + 2. ಎಷ್ಟು ಸಲ ರೈಲು ನಿಲ್ಲುತ್ತಿದೆ? 3 ಸಲ ರೈಲು ನಿಲ್ಲುತ್ತಿದೆ. 2 × 3 4t + 3 × 2 6 4t + 6. ಮುಂದಿನ ಬೀಜೋಕ್ತಿಗಳನ್ನು ಸರಳೀಕರಿಸಿ. ನೋಡ್ರಿ, ಒಂದೇ ಚರಾಕ್ಷರ ಇದ್ದುದನ್ನು ನಾವು ಒಂದು ಕಡೆ ಬರ್ಕೊಳ್ಳೋಣ. 3a + 8a ಮತ್ತೇನಿದೆ ನೋಡ್ರಿ -7a. ಮತ್ತು ಬಿ 9b - 4b + 9b - 4b 16 - 6. ನೋಡ್ರಿ, 3a + 8a 11a. 11ರಲ್ಲಿ ನಾವು 7 ಕಳೆದಾಗ 4a. 9b + 9b - 4b 9ರಲ್ಲಿ 4 ಕಳೆದಾಗ +5b. 16ರಲ್ಲಿ 6 ಕಳೆದಾಗ 10. ಆದ್ದರಿಂದ ಬೀಜೋಕ್ತಿ 4a + 5b + 10. ಬಿ ಪ್ರಶ್ನೆ. ಇಲ್ಲಿ ಬ್ರಾಕೆಟನ್ನು ನಾವು ಮೊದಲು ಬಿಡಿಸ್ಕೋಬೇಕು. 3 3 9a ಮೈನಸ್ 3 3 9b -8a -4b -16. ನೋಡ್ರಿ, 9ರಲ್ಲಿ 8 ಕಳೆದಾಗ 1a ಉಳಿತು. 9b - 4b -13b -16. ಸಿ ಪ್ರಶ್ನೆ. 2 2 4x -2 3 6 -8x + 12. 4x + 8x ಎಷ್ಟಾಗುತ್ತದೆ? 12x. ಮೈನಸ್ 12ರಲ್ಲಿ 6 ಕಳೆದಾಗ 6 12x - 6. ನೋಡಿರಿ, 2 2 4 x x -3 2 6 + 8x + 12. ಇದನ್ನು 4x + 8x ಎಷ್ಟಾಗುತ್ತದೆ? 12x. 12ರಲ್ಲಿ 6 ಕಳೆದಾಗ 6 12x - 6. ಡಿ ಪ್ರಶ್ನೆ. 8x - 2x -× -+3 + 12. 8ರಲ್ಲಿ 2 ಕಳೆದಾಗ 6x. 12 + 3 15. 6x + 15. ಈ ಪ್ರಶ್ನೆ. 8x ಬ್ರಾಕೆಟ್ -5 + 7h + 9. 8h - 5 +× -7h + 9. 8ರಲ್ಲಿ 7 ಕಳೆದಾಗ h. 9ರಲ್ಲಿ 5 ಕಳೆದಾಗ 4 h + 4. ಎಫ್ ಪ್ರಶ್ನೆ. 23 + 6 4 24m -4 3 12n -8n -3m -18. 23 ಮತ್ತು 18 ಇದೆ ನೋಡ್ರಿ. ಮತ್ತು 24mರಲ್ಲಿ 3m ಕಳಿಬೇಕು. 12n ಮತ್ತು 8n ನಾವು ಕೂಡಿಸ್ಕೊಳ್ಬೇಕು. ಈಗ m
24ರಲ್ಲಿ 3 ಕಳೆದಾಗ 21 ಎಮ್. ಮತ್ತು ಎನ್ ನೋಡ್ರಿ 12 ಎನ್ ಇದೆ ಮತ್ತು 8 ಎನ್ ಇದೆ, ಮೈನಸ್ 20 ಎನ್. 23ರಲ್ಲಿ ನಾವು 18 ಕಳೆದಾಗ ಪ್ಲಸ್ 5, 21 ಎಮ್ ಮೈನಸ್ 20 ಎನ್ ಪ್ಲಸ್ 5. ಮುಂದೆ ನೀಡಿರುವ ಬೀಜೋಕ್ತಿಗಳನ್ನು ಕೂಡಿ ಅಂತಂದರೆ ಇವೆರಡು ಬೀಜೋಕ್ತಿಗಳನ್ನು ನಾವು ಕೂಡಿಸ್ಕೊಳ್ಬೇಕು. 4D ಮೈನಸ್ 7C ಪ್ಲಸ್ 9. ಇಲ್ಲಿ ನೋಡ್ರಿ ಡಿ ಕೆಳಗಡೆ ಡಿಗಳನ್ನು ನಾವು ಬರೀಬೇಕು. 9D, ಸಿ ಅಂತಂದರೆ ಪ್ಲಸ್ 8C ಇದೆ ಮೈನಸ್ 11 ಕೂಡಿಸ್ಬೇಕು. 9 ಪ್ಲಸ್ 4 13D. 8ರಲ್ಲಿ 7 ಕಳೆದಾಗ 1C ಉಳಿತು ಪ್ಲಸ್ ಸಿ. 11ರಲ್ಲಿ 9 ಕಳೆದಾಗ 2, 13D ಪ್ಲಸ್ ಸಿ ಮೈನಸ್ 2. ಬಿ ಪ್ರಶ್ನೆ. ಇದನ್ನು ನಾವು ಇದರಿಂದ ಕೂಡಿಸ್ಬೇಕು. ಇನ್ನೊಂದು ಥರ ನಾವು ಯಾವ ಥರ ಮಾಡ್ಬೋದು ಅಂತಂದರೆ, ಮೊದಲನೇ ಮೆಥಡ್ ಇದಾಗಿದೆ. ಎರಡನೇ ಮೆಥಡ್ ಅಂತಂದರೆ ಡೈರೆಕ್ಟ್ RF ಮೈನಸ್ ಪ್ಲಸ್ 19 ಮೈನಸ್ 8C ಇದನ್ನು ನಾವು ಕೂಡಿಸೋದಿದೆ. 23 ಪ್ಲಸ್ 13F ಪ್ಲಸ್ 12S. ಒಂದು ವೇಳೆ ಇದರಿಂದ ಕಳಿಬೇಕಂತಂದರೆ ಇದರ ಚಿಹ್ನೆಗಳು ಚೇಂಜ್ ಆಗ್ತಿದ್ವು, ಇಲ್ಲಿ ಕೂಡಿಸೋದಿದೆ. ಆದ್ದರಿಂದ 6ರಲ್ಲಿ ನಾವು 6F ಇದೆ ಮತ್ತು 13F ಇದೆ. ಇದು 13ರಲ್ಲಿ 6 ಕಳೆದಾಗ 7F. ಎಸ್ ನೋಡ್ರಿ 12S ಇದೆ ಮತ್ತು ಇದು 8S. 12ರಲ್ಲಿ 8 ಕಳೆದಾಗ 4S ಮೈನಸ್ 4S. 23ರಲ್ಲಿ 19 ಕಳೆದಾಗ ಮೈನಸ್ 4. ಸಿ ಪ್ರಶ್ನೆ. 8D ಮೈನಸ್ 14C ಪ್ಲಸ್ 9 ಇದನ್ನು ಇದರಿಂದ 16C ಮೈನಸ್ 11 ಪ್ಲಸ್ ಇಂಟು ಮೈನಸ್ ಮೈನಸ್ 9D. ನೋಡ್ರಿ ಡಿ ಕೆಳಗಡೆ ಮೈನಸ್ 9D. ಇಲ್ಲಿ ಇನ್ನೊಂದು ಸಲ ಬರೀತೀನಿ ನೋಡ್ರಿ. 14C ಪ್ಲಸ್ 9 ಮೈನಸ್ 9D. 16C ಪ್ಲಸ್ 16C ಇದೆ ಮೈನಸ್ 11. 8ರಲ್ಲಿ 9 ಕಳೆದಾಗ ಮೈನಸ್ D. 16ರಲ್ಲಿ 14 ಕಳೆದಾಗ ಪ್ಲಸ್ 2C. 11ರಲ್ಲಿ 9 ಕಳೆದಾಗ 2. ಇದನ್ನು ನಾವು ಇದರಿಂದ ಕೂಡಿಸ್ಬೇಕು. 20 ಪ್ಲಸ್ 8S ಇದು 23. F ಇದ್ದಲ್ಲಿ ಮೈನಸ್ 13F ಮೈನಸ್ 12S. 13ರಲ್ಲಿ 6 ಕಳೆದಾಗ 7F. 23ರಲ್ಲಿ 20 ಕಳೆದಾಗ ಪ್ಲಸ್ 3. 12ರಲ್ಲಿ 8 ಕಳೆದಾಗ ಮೈನಸ್ 4S. ಇದು ಮೈನಸ್ 13F. ಇದನ್ನು ಇದರಿಂದ ನಾವು ಕೂಡಿಸ್ಕೊಳ್ಬೇಕು. 13M ಮೈನಸ್ 12N ಮತ್ತು ಪ್ಲಸ್ 12N ಮೈನಸ್ 13M. ನೋಡ್ರಿ ಪ್ಲಸ್ 13M ಮೈನಸ್ 13M ಪ್ಲಸ್ 12M ಮೈನಸ್ 12N ಕ್ಯಾನ್ಸಲ್ ಆಗಿ 0. ಇದನ್ನು ಇದರಿಂದ ಕೂಡಿಸಿದಾಗ ಸಹ ಇದು 0 ಆಗುತ್ತದೆ. ನೋಡ್ರಿ ಪ್ಲಸ್ 24N 26M ಮೈನಸ್ 24N ಪ್ಲಸ್ 26 ಮೈನಸ್ 26 ಕ್ಯಾನ್ಸಲ್, ಪ್ಲಸ್ 24 ಮೈನಸ್ 24 ಕ್ಯಾನ್ಸಲ್ ಆದರೆ ಆನ್ಸರ್ 0. ಮುಂದೆ ನೀಡಿರುವ ಬೀಜೋಕ್ತಿಗಳನ್ನು ಕಳೆಯಿರಿ. ಇದನ್ನು ನಾವು ಇದರಿಂದ ಕಳೆಯದಿದೆ. ಬರೀರಿ 9A ಮೈನಸ್ 6B ಪ್ಲಸ್ 14. ಇದನ್ನು ನಾವು ಇದರಿಂದ ಕಳೆಯಬೇಕು. 6A ಪ್ಲಸ್ 9B ಮೈನಸ್ 18. ಕಳಿಬೇಕು ಅಂತಂದರೆ ಚಿಹ್ನೆಗಳು ಚೇಂಜ್ ಆಗ್ತವ್ರಿ. ಕೂಡಿಸ್ಬೇಕಂತಂದರೆ ಚಿಹ್ನೆ ಚೇಂಜ್ ಮಾಡುವ ಅವಶ್ಯಕತೆ ಇಲ್ಲ. ಕಳಿಬೇಕಂತಂದರೆ ಚಿಹ್ನೆಗಳನ್ನು ಚೇಂಜ್ ಮಾಡಬೇಕು. ಕೆಳಗಡೆ ಇದು ಪ್ಲಸ್ ಇರುತ್ತೆ, ಏನಿಲ್ಲ ಅಂದರೆ ಪ್ಲಸ್ ಇರುತ್ತೆ. ಪ್ಲಸ್ ಇದ್ದಿದ್ದು ಚೇಂಜ್ ಮಾಡಿದಾಗ ಮೈನಸ್, ಇದ್ದು ಪ್ಲಸ್ ಇದ್ದಿದ್ದು ಮೈನಸ್, ಮೈನಸ್ ಇದ್ದಿದ್ದು ಪ್ಲಸ್. 9Aರಲ್ಲಿ 6A ಕಳೆದಾಗ 3A ಮತ್ತು 6 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತದೆ. 9 ಪ್ಲಸ್ 6 ಮೈನಸ್ 15B ಪ್ಲಸ್ ಇಂಟು ಪ್ಲಸ್ ಪ್ಲಸ್. 14 ಪ್ಲಸ್ 18 ನೋಡಿರಿ 8 ಪ್ಲಸ್ 4 12. 2 ದಶಕ 1 3 ಆಯಿತು 32. 3A ಮೈನಸ್ 15B ಪ್ಲಸ್ 32.
ಎರಡನೇ ಪ್ರಶ್ನೆ ಬಿ 15x ಪ್ಲಸ್ 13 ಮೈನಸ್ 9y ಅನ್ನು ಇದರಿಂದ ನಾವು ಕಳೆಯಬೇಕಿದೆ. ಮೈನಸ್ 15x ಪ್ಲಸ್ 13 ಮೈನಸ್ 9y ಇದನ್ನು ನಾವು ಇದರಿಂದ ಕಳೆಯದಿದೆ. 7y ಮೈನಸ್ 10 ಇಲ್ಲಿ ನೋಡ್ರಿ ಎಕ್ಸ್ ಕೆಳಗಡೆ ಎಕ್ಸ್ ಬರಬೇಕಾಗ್ತದೆ, ಅದಕ್ಕೆ ಇದು 3x ಮೈನಸ್ 10 y ಕೆಳಗಡೆ 7y ಚಿಹ್ನೆಗಳನ್ನು ಚೇಂಜ್ ಮಾಡಬೇಕು. ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತದೆ, ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ. ಮೈನಸ್ 15 ಮೈನಸ್ 3 ಮೈನಸ್ 18x ಮೈನಸ್ ನೋಡ್ರಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತದೆ. 13 ಪ್ಲಸ್ 10 23. 7 ಮೈನಸ್ 7 ಮೈನಸ್ 9 16y ಇದನ್ನು ನಾವು ಯಾವ ಥರ ಬರಿಬೋದು? 18x ಮೈನಸ್ 16y ಪ್ಲಸ್ 23. ಸಿ ಪ್ರಶ್ನೆ 17g ಪ್ಲಸ್ 9 ಮೈನಸ್ 7h ಅನ್ನು ಇದರಿಂದ ಕಳೆಯದಿದೆ. 17g ಪ್ಲಸ್ 9 ಮೈನಸ್ 7h ಈಗ ಮೈನಸ್ 10g ಪ್ಲಸ್ 11 ಪ್ಲಸ್ 3h. ನೋಡಿರಿ 17ರಲ್ಲಿ ಪ್ಲಸ್ 10 ಪ್ಲಸ್ 10 ಆಯಿತು, ಮೈನಸ್ 10 ಇತ್ತು, ಇದು ಪ್ಲಸ್ ಆಯಿತು. 17 ಪ್ಲಸ್ 10 27g ಮತ್ತು ಪ್ಲಸ್ ಇಂಟು ಮೈನಸ್ ಮೈನಸ್ 11ರಲ್ಲಿ 9 ಕಳೆದಾಗ ಮೈನಸ್ 2 ಮೈನಸ್ 7 ಮೈನಸ್ 3 ಮೈನಸ್ 10h ಇದನ್ನು ನಾವು ಯಾವ ಥರ ಬರಿಬೋದು? 27g ಮೈನಸ್ 10h ಮೈನಸ್ 2. ಡಿ ಪ್ರಶ್ನೆ 9a ಮೈನಸ್ 6b ಪ್ಲಸ್ 14ರಿಂದ ಇದನ್ನು ನಾವು ಕಳೆಯಬೇಕಿದೆ. 9a ಮೈನಸ್ 6b ಪ್ಲಸ್ 14 6a ಇಲ್ಲಿ ನೋಡ್ರಿ ಬ್ರಾಕೆಟನ್ನು ಬಿಡಿಸ್ಕೋಬೇಕು. ಮೈನಸ್ 9b ಮೈನಸ್ 18 ಆಗುತ್ತದೆ. ಇದು 6a ಮೈನಸ್ 9b ಮೈನಸ್ 18 ಮೈನಸ್ ಪ್ಲಸ್ ಇದು ಪ್ಲಸ್ ಆಗುತ್ತದೆ. 9ರಲ್ಲಿ 6 ಕಳೆದಾಗ 3a ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತದೆ. 9ರಲ್ಲಿ 6 ಕಳೆದಾಗ ಪ್ಲಸ್ 3b ಯಾಕಂತಂದರೆ ದೊಡ್ಡ ಅಂಕಿ ಚಿಹ್ನೆ ಪ್ಲಸ್ ಇದೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ. ಪ್ಲಸ್ 8 ಪ್ಲಸ್ 4 12 32 3a ಪ್ಲಸ್ 3b ಪ್ಲಸ್ 32. ಈ ಪ್ರಶ್ನೆ 10x ಪ್ಲಸ್ 2 ಪ್ಲಸ್ 10y ಅನ್ನು ಇದರಿಂದ ಕಳೆಯಬೇಕು. 10x ಪ್ಲಸ್ 2 ಪ್ಲಸ್ 10y x ಕೆಳಗಡೆ x 3x ಪ್ಲಸ್ 8 ಮೈನಸ್ 3y 10 ಪ್ಲಸ್ 3 13x 8ರಲ್ಲಿ 2 ಕಳೆದಾಗ ಮೈನಸ್ 6 ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತದೆ. 10 ಪ್ಲಸ್ 3 13y. ಎಫ್ ಪ್ರಶ್ನೆ 8g ಪ್ಲಸ್ 4h ಮೈನಸ್ 10 ಮೈನಸ್ 8g ಪ್ಲಸ್ 7h ಪ್ಲಸ್ 20 ಇದು ಚಿಹ್ನೆಗಳನ್ನು ಚೇಂಜ್ ಮಾಡ್ಕೊರಿ. 8 ಪ್ಲಸ್ 8 16 16g 7ರಲ್ಲಿ 4 ಕಳೆದಾಗ 3h ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ 30 20 ಪ್ಲಸ್ 10 ಮೈನಸ್ 30. 10ನೆಯ ಪ್ರಶ್ನೆ ಮುಂದೆ ನೀಡಿರುವ ಬೀಜೋಕ್ತಿಗಳಿಗೆ ಸನ್ನಿವೇಶವನ್ನು ವಿವರಿಸಿ. ಈ ಪ್ರಶ್ನೆ 8x ಪ್ಲಸ್ 3y ಇದನ್ನು ನಾವು ಸನ್ನಿವೇಶದಲ್ಲಿ ಬರೀಬೇಕು. ಇಲ್ಲಿ ಬೀಜೋಕ್ತಿಯನ್ನು ಕೊಟ್ಟಿದ್ದಾರೆ. ಸಾದ್ ಎಂಬ ವಿದ್ಯಾರ್ಥಿಯು 8 ರು ಮೌಲ್ಯವಿರುವ ಎಕ್ಸ್ ಪೆನ್ನುಗಳನ್ನು ಮತ್ತು ನೋಡ್ರಿ 8 ರು ಮೌಲ್ಯವಿರುವ ಎಕ್ಸ್ ಪೆನ್ನುಗಳನ್ನು ಮತ್ತು 3 ರು ಮೌಲ್ಯವಿರುವ 3 ರೂಪಾಯಿ ಬೆಲೆ ಇರುವ ವೈ ಪೆನ್ಸಿಲ್ಗಳನ್ನು ಕೊಂಡುಕೊಂಡನು. ಅದರ ಒಟ್ಟು ಬೆಲೆ ಅಂತಂದರೆ 8x ಪ್ಲಸ್ 3y. ಬಿ ಪ್ರಶ್ನೆ 15x ಮೈನಸ್ 2x ರಾಜು 15x ಸೇಬುಗಳಲ್ಲಿ 2x ಸೇಬುಗಳನ್ನು ಮಾರಿದಾಗ ಉಳಿಯುವ ಮೊತ್ತ ಅಂತಂದರೆ 15x ಮೈನಸ್ 2x. 11ನೆಯ ಪ್ರಶ್ನೆ ನೇರವಾದ ಹಗ್ಗ ಊಹಿಸಿ. ಹಗ್ಗವನ್ನು ಕತ್ತರಿಸಿದರೆ 2 ಭಾಗಗಳು ದೊರೆಯುತ್ತವೆ. ಒಂದು ಹಗ್ಗ ಇದೆ, ಹಗ್ಗವನ್ನು ಕತ್ತರಿಸಿದಾಗ
2 ಭಾಗಗಳು. ನೀವು ಇಲ್ಲಿ ನೋಡ್ಬೋದು, ಒಂದು ಹಗ್ಗ ಇದೆ. ಕತ್ತರಿಸಿದಾಗ ನಮಗೆ ಎಷ್ಟು ಭಾಗಗಳು ದೊರೆತಿವೆ? ಇದೊಂದು ಭಾಗ, ಇದೊಂದು ಭಾಗ, 2 ಭಾಗಗಳು ದೊರೆಯುತ್ತವೆ. ಹಗ್ಗವನ್ನು ಒಂದು ಬಾರಿ ಮಡಚಿ ನಂತರ ತೋರಿಸಿದಂತೆ ಕತ್ತರಿಸಿದರೆ. ಹಗ್ಗ ಇದೆ, ಒಂದು ಬಾರಿ ಮಡಚಲಾಗಿದೆ. ಈ ಹಗ್ಗವನ್ನು ಒಂದು ಬಾರಿ ಮಡಚಿ ಇದನ್ನು ಕತ್ತರಿಸಿದಾಗ ನಿಮಗೆ ಎಷ್ಟು ಭಾಗಗಳು ದೊರೆಯುತ್ತವೆ? ಇದೊಂದು ಭಾಗ, ಒಂದು ಭಾಗ, ಇದೊಂದು 2ನೇ ಭಾಗ, ಇದು 3ನೇ ಭಾಗ. ಅಂತಂದರೆ ಒಂದು ಬಾರಿ ಮಡಚಿದಾಗ ನಮಗೆ ಎಷ್ಟು ಭಾಗಗಳು ದೊರೆತಿವೆ? 3 ಭಾಗಗಳು. 3 ಭಾಗಗಳು ದೊರೆಯುತ್ತವೆ. ಹಗ್ಗವನ್ನು 10 ಬಾರಿ ಮಡಚಿ ಕತ್ತರಿಸಿದರೆ. ನೋಡ್ರಿ, ಹಗ್ಗವನ್ನು 10 ಬಾರಿ ಮಡಚಿ ಕತ್ತರಿಸಿದಾಗ ದೊರೆಯುವ ಭಾಗಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಹಗ್ಗ 6 ಮಡಚಿ ಕತ್ತರಿಸಿದರೆ ದೊರೆಯುವ ಭಾಗಗಳ ಸಂಖ್ಯೆಗೆ ಬೀಜೋಕ್ತಿ ಯಾವುದು ಅಂತ ಕೇಳಿದ್ದಾರೆ. ಈಗ ನಾವು ಒಂದು ಸಲ ಹಗ್ಗವನ್ನು ಮಡಚಿದಾಗ ಎಷ್ಟು ಭಾಗಗಳು ದೊರೆಯುವುದೇ? 3 ಭಾಗಗಳು. ಇದೇ ಥರ ನಮಗೆ 2 ಬಾರಿ ಮಡಚಿದಾಗ ನೋಡ್ರಿ, 2 ಬಾರಿ, ಇದು ಒಂದು ಭಾಗ, ಇದು ಒಂದು ಭಾಗ, 2, ಇದು 3, ಇದು 4 ಅಂತಂದರೆ 2 ಬಾರಿ ಮಡಚಿದಾಗ 4 ಭಾಗಗಳು ದೊರೆಯುತ್ತವೆ. ಇದೇ ಥರ ನಾವು 10 ಬಾರಿ ಮಡಚಿದಾಗ ಎಷ್ಟು ಭಾಗಗಳು ದೊರೆಯುತ್ತವಂತೆ ಕಂಡು ಹಿಡಿಯಬೇಕು. ಹಗ್ಗವನ್ನು 1 ಬಾರಿ ಮಡಚಿದಾಗ 3 ಭಾಗಗಳು ದೊರೆತಿವೆ. ಮತ್ತು ಹಗ್ಗವನ್ನು 2 ಬಾರಿ ಮಡಚಿದಾಗ ನಮಗೆ ಎಷ್ಟು ಸಿಕ್ಕಿದ್ವು? 4 ಭಾಗಗಳು. ಹಗ್ಗವನ್ನು 3 ಬಾರಿ ಮಡಚಿದಾಗ 5 ಭಾಗಗಳು. ನೀವು ನೋಡ್ಬೋದು, 3, 4, 5 ಕಂಟಿನ್ಯೂಸ್ ಆಗಿ ಸಂಖ್ಯೆಗಳು ಬರುತ್ತವೆ. ಅಂತಂದರೆ ಹಗ್ಗವನ್ನು 10 ಬಾರಿ ಮಡಚಿದಾಗ 12 ಭಾಗಗಳು ದೊರೆಯುತ್ತವೆ. ಇದು ಯಾವ ಥರ ಅಂತಂದರೆ, ಇದಕ್ಕೆ ನಾವು 2 ಕೂಡಿಸ್ಬೇಕು. n+2 ನೋಡ್ರಿ, n ಪ್ಲೇಸಲ್ಲಿ ನಾವು 1 ಬಾರಿ ಮಡಚಿದಾಗ 1 + 2 3, ಮತ್ತು ಇದಕ್ಕೂ n+2 ಅಂತ n ಪ್ಲೇಸಲ್ಲಿ ಎಷ್ಟು ಬಾರಿ ಮಡಚ್ತಾ ಇದ್ದೀವಿ? 2 + 2 4. ಮತ್ತು ಹಗ್ಗವನ್ನು ಎಷ್ಟು ಬಾರಿ? 3 ಬಾರಿ. n ಇದ್ದಲ್ಲಿ ಅಷ್ಟೇ ಸಂಖ್ಯೆಗಳನ್ನು ಹಾಕ್ತಾ ಹೋಗಬೇಕು, ಬೇರೆ ಬೇರೆ ಸಂಖ್ಯೆಗಳು. 3 + 2 3 + 2 5. ಇದೇ ಥರ 4 ಬಾರಿ ಮಡಚಿದಾಗ ಅಂತಂದರೆ 4 + 2 6 ಭಾಗಗಳು ದೊರೆತಿದ್ವು. ಇದೇ ಥರ ಸಂಖ್ಯೆಗಳು ಕಂಟಿನ್ಯೂ ಆಗ್ತವೆ. ಹಗ್ಗವನ್ನು 10 ಬಾರಿ ಮಡಚಿದಾಗ 12 ಭಾಗಗಳು. ಯಾವ ಥರ ಅಂತಂದರೆ n+2, ಇದೇ ಸೂತ್ರಕ್ಕೆ ನಾವು n ಇದ್ದಲ್ಲಿ 10 ಹಾಕಬೇಕು. 10 + 2 12 ಭಾಗಗಳು ದೊರೆಯುತ್ತವೆ. 6 ಬಾರಿ ಮಡಚಿದಾಗ ಅಂತ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. 6 ಬಾರಿ ಮಡಚಿದಾಗ ಅಂತಂದರೆ n ಇದ್ದಲ್ಲಿ ಏನು ಹಾಕ್ತಿರ್ರಿ? 6 + 2. 12ನೇ ಪ್ರಶ್ನೆ, ಬೆಂಕಿ ಕಡ್ಡಿಯ ಮಾದರಿ ನೀಡಲಾಗಿದೆ. ಅಂತಹ 10 ಚೌಕಗಳನ್ನು ಮಾಡಲು ಎಷ್ಟು ಬೆಂಕಿ ಕಡ್ಡಿಗಳು ಬೇಕಾಗುತ್ತವೆ? W ಚೌಕ ಮಾಡಲು ಎಷ್ಟು ಬೆಂಕಿ ಕಡ್ಡಿಗಳು ಬೇಕಾಗುತ್ತವೆ? ಇಲ್ಲಿ ನಿಮಗೆ ಚೌಕಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಚೌಕವನ್ನು ರಚನೆ ಮಾಡಬೇಕಾದ್ರೆ ನೋಡ್ರಿ, 1 2 3 4 ಬೆಂಕಿ ಕಡ್ಡಿಗಳು ಬೇಕಾಗುತ್ತವೆ. ಮತ್ತು 2 ಚೌಕಗಳನ್ನು ರಚನೆ ಮಾಡಲು 1 2 3 4 5 6 7 ಕಡ್ಡಿಗಳು. ಇದೇ ಥರ 3 ಚೌಕಗಳನ್ನು ಮಾಡಲು 10 ಬೆಂಕಿ ಕಡ್ಡಿಗಳು ಬೇಕಾಗಿವೆ. ಇದೇ ಥರ ನಮಗೆ ಪ್ರಶ್ನೆಯಲ್ಲಿ ಹೇಳಿದ್ದಾರೆ, ಇಂತಹ 10 ಚೌಕಗಳನ್ನು ರಚನೆ ಮಾಡಬೇಕಾದ್ರೆ ಎಷ್ಟು ಬೆಂಕಿ ಕಡ್ಡಿಗಳು ಬೇಕಾಗುತ್ತವೆ, ಮತ್ತು W ಚೌಕಗಳನ್ನು ಮಾಡಲು ಎಷ್ಟು ಬೆಂಕಿ ಕಡ್ಡಿಗಳು ಬೇಕಾಗುತ್ತವೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಒಂದು ಚೌಕಕ್ಕೆ 4 ಬೆಂಕಿ ಕಡ್ಡಿಗಳು ಬೇಕಾಗಿವೆ. 2 ಚೌಕಗಳಿಗೆ 7 ಬೆಂಕಿ ಕಡ್ಡಿಗಳು. 10 ಚೌಕಗಳಿಗೆ ಅಂತಂದರೆ 31 ಕಡ್ಡಿಗಳು. ಇದನ್ನು ನೀವು ಯಾವ ಥರ ಮಾಡ್ತೀರಿ ಅಂತಂದರೆ, ಮೊದಲನೇದಾಗಿ ನೀವು ನೋಡ್ರಿ, ಒಂದೇದು ಇದಕ್ಕೆ ಸೂತ್ರ n × 3 + 1. n ಇದ್ದಲ್ಲಿ 1 ಹಾಕಲಿ. 1 × 3 + 1 ನೋಡ್ರಿ, 3 1 3 3 + 1 4 ಕಡ್ಡಿಗಳು ಸಿಕ್ಕಿವೆ. ಇದೇ ಥರ ನಾವು n ಇದ್ದಲ್ಲಿ 2 ಹಾಕಮ್ಮ. ನೋಡ್ರಿ, 2 × 3 + 1 3 2 6 6 + 1 7 ಕಡ್ಡಿಗಳು. ಇದೇ ಥರ 10 ಚೌಕಗಳಿಗೆ ಅಂತಂದರೆ n ಇದ್ದಲ್ಲಿ ಏನು ಹಾಕ್ತೀರಿ? 10 10 × 3 + 1 13 30 30 + 1 31 ಕಡ್ಡಿಗಳು. W ಚೌಕಗಳಿಗೆ ಇದೇ ಥರ W ಚೌಕಗಳಿಗೆ ಅಂತಂದರೆ 10 ಇದ್ದಲ್ಲಿ ಏನು ಹಾಕ್ತೀರಿ? W ಅಂತಂದರೆ n ಇದ್ದಲ್ಲಿ W W × 3 + 1 3 × W 3W 3W + 1.